ವೋಟ್ ಟ್ಯಾಂಪರಿಂಗ್ ಬಿಜೆಪಿ ವಿರುದ್ಧ ರಾಜೇಗೌಡ ಇದೀಗ ಕಿಡಿಯನ್ನ ಕಾರ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ರಾಜೇಗೌಡ ಕಿಡಿ. ವೋಟ್ ಟ್ಯಾಂಪರಿಂಗ್, ವೋಟ್ ಚೋರಿಯಲ್ಲಿ ಬಿಜೆಪಿಯವರ ವೋಟ್ ಡಕಾಯಿತಿ, ಮತಗಳನ್ನ ಇನ್ವ್ಯಾಲಿಡ್ ಮಾಡಿ ಗೆಲುವು ಸಾಧಿಸಿರೋದು. ನನಗೆ ಅನ್ಯಾಯ ಆಗಿದೆ, 201 ಮತದಿಂದ ಗೆಲುವು ಸಾಧಿಸಿದ್ದೆ. ಅನೇಕರ ಸಮಕ್ಷಮದಲ್ಲಿ ನನ್ನ ಗೆಲುವು ತೀರ್ಮಾನವಾಗಿದೆ. ಗೆಲುವಿನ ಪ್ರೊಸೀಡಿಂಗ್ಸ್ಗೆ ಎಲ್ಲ ಪಕ್ಷಗಳ ಏಜೆಂಟ್ ಸಹಿ ಇದೆ. ಇವಾಗ ನೋಡಿದ್ರೆ ಮರು ಮತ ಎಣಿಕೆಯಲ್ಲಿ ಗೋಲ್ಮಾಲ್ ಅಂತ ಹೇಳ್ತಾ ಇದ್ದಾರೆ. ಜೀವರಾಜ್ ವಿರುದ್ಧ ಟಿಡಿ ರಾಜೇಗೌಡ ಗಂಭೀರ ಆರೋಪ. ನಮಗೆ ನ್ಯಾಯ ಸಿಗದಿದ್ರೆ ದೇಶದಲ್ಲೇ ಈ ರೀತಿ ಅಕ್ರಮ ಆಗುತ್ತೆ. ಜೀವರಾಜ್ ಸೇರಿ ಹಲವರ ವಿರುದ್ಧ ಅನೇಕ ಕೇಸ್ಗಳು ಆಗಿವೆ. ದಾಖಲೆ ತಿದ್ದುವ ಅಭ್ಯಾಸ ಜೀವರಾಜ್ಗೆ ಹಿಂದಿನಿಂದಲೂ ಇದೆ. ಶೃಂಗೇರಿ ಶಾಸಕ ಜೀವರಾಜ್ ವಿರುದ್ಧ ರಾಜೇಗೌಡ ಆರೋಪ. ವೋಟ್ ಟ್ಯಾಂಪರಿಂಗ್ ಬಿಜೆಪಿ ವಿರುದ್ಧ ಕಿಡಿಯನ್ನ ಕಾರ್ತಾ ಇದ್ದಾರೆ. ಶೃಂಗೇರಿ ವಿಧಾನಸಭಾ ಎಲೆಕ್ಷನ್ ಮರುಮತ ಆಗುತ್ತೆ, ಮತ ಎಣಿಕೆ ಆಗುತ್ತೆ. ಮರುಮತ ಎಣಿಕೆಯಲ್ಲಿ ಮೊದಲೇ ಬಾರಿಗೆ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬಂದಿರುತ್ತೆ, ಅಂದ್ರೆ ಗೆದ್ದಿರುತ್ತೆ. ಬಟ್ ಇಲ್ಲಿ ಮರುಮತ ಎಣಿಕೆಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿಕೊಳ್ಳುತ್ತೆ. ಈಗ ರಾಜೇಗೌಡ ಹೇಳ್ತಾ ಇರುವಂಥದ್ದು ಗೋಲ್ಮಾಲ್ ಆಗಿದೆ. ಇಲ್ಲಿ ಕಾಗದಗಳನ್ನ, ಡಾಕ್ಯುಮೆಂಟ್ಸ್ಗಳನ್ನ ತಿದ್ದುವ ಕೆಲಸ ಜೀವರಾಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಇದೆಯಾ ಈ ರೀತಿಯಾಗಿ ಮಾಡೋದಕ್ಕೆ? ಈಗೇನು ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಅವಕಾಶ ಇದೆಯಾ ಅಂತ ಇಲ್ಲಿ ಗಮನಿಸಬೇಕು. ಕೂಡ ಬೇರೆ ನನಗೆ ಅನ್ಯಾಯ ಆಗಿದೆ. 201 ವೋಟ್ಗಳ ಮತದಿಂದ ಗೆದ್ದಂತ ನನ್ನನ್ನ ಸಿಂಧು ಮತಗಳನ್ನ ಅವ್ರು ಮಾರ್ಕ್ ಮಾಡೋದ್ರ ಮುಖಾಂತರ ವ್ಯಾಲಿಡ್ ಬ್ಯಾಲೆಟ್ಸ್ ಏನಿತ್ತು ಅದನ್ನ ಇನ್ವ್ಯಾಲಿಡ್ ಬ್ಯಾಲೆಟ್ಸ್ ಅನ್ನು ಮಾಡಿ ಏನು ಇವತ್ತು ಅವ್ರು ಗೆದ್ರು ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಇದು ಸಂವಿಧಾನ ಬಾಹಿರ. ಜೊತೆಗೆ ಮುಖಂಡರು ಹೇಳ್ದಂಗೆ ಇದು ವೋಟ್ ಚೋರಿ ಅಲ್ಲ, ವೋಟ್ ಡಕಾಯಿತಿ. ಇದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗ್ತದೆ. ಈ ಬಗ್ಗೆ ಏನು ಆ ಚುನಾವಣೆಯ ಅಧಿಕಾರಿಗಳು ನೇಮಕ ಆಗಿದ್ರು ಅವರೆಲ್ಲರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಹಾಗಾಗಿ ಆ ವರದಿಗಳು ಕೂಡ ಎಲೆಕ್ಷನ್ ಕಮಿಷನ್ಗೂ ಹೋಗಿದ್ದಾವೆ, ಸರ್ಕಾರ ಮಟ್ಟಕ್ಕೆ ಹೋಗಿದೆ, ನ್ಯಾಯಾಲಯಕ್ಕೂ ಕೂಡ ಅದು ಸಲ್ಲಿಸ್ತಾರೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಇವತ್ತೇನು ಎಲೆಕ್ಷನ್ ಕಮಿಷನ್ ಹಾಗೂ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ಸಂಪೂರ್ಣ ಭರವಸೆಯನ್ನು ನಾನು ಹೊಂದಿದ್ದೇನೆ. ಎಲ್ಲ ಮತಗಳ ಒಂದು ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದೆ ಅನ್ನೋ ಒಂದು ಪಟ್ಟಿಯನ್ನ ಸಂಪೂರ್ಣವಾಗಿ ಅದು ನ್ಯಾಯಾಲಯಕ್ಕೂ ಸಲ್ಲಿಸಿದ್ದಾರೆ. ಜೊತೆಗೆ ನಮ್ಮ ಕೈಯಲ್ಲಿದೆ, ಎಲ್ಲ ಅಭ್ಯರ್ಥಿಗಳ ಕೈಯಲ್ಲೂ ಕೂಡ ಇದೆ. ಅವರೆಲ್ಲ ಏನು ಏಜೆಂಟ್ ಇರೋದು ಅವ್ರ ಪ್ರತಿಯೊಬ್ಬರ ಸೈನು ಇದೆ. ಬಿಜೆಪಿಯವರು, ದಳದವರು, ಕಾಂಗ್ರೆಸ್ನವರು ಮತ್ತು ಪಕ್ಷೇತರ ಅಭ್ಯರ್ಥಿಯವರು. ಹಾಗೇನಾದ್ರೂ ಇದು ಸರಿ ಇಲ್ಲ ಅಂತ ಅವತ್ತೇ ತಕರಾರು ಮಾಡ್ಬೋದು. ಸಿಂಧು ಮತಗಳನ್ನ ಮತ್ತೆ ಏನು ಪಟ್ಟಿ ಮಾಡಿದ್ರು ಅದನ್ನ ಬಹುಶಃ ಅಲ್ಲಿದ್ದ ಬೂತು ಏನು ಲಾಕರಿಗೆ ಶಿಫ್ಟ್ ಮಾಡುವಂತ ಹಂತದಲ್ಲಿರ್ಬೋದು.